ದಿವಂಗತ ಡಿ ಸುಧಾಕರ್ ಉತ್ತರಾಧಿಕಾರಿ ಸುಹಾಸ್. ಹಿರಿಯೂರು ರಾಜಕೀಯದಲ್ಲಿ ಬಿಸಿ ಬಿಸಿ ಚರ್ಚೆ ಕೇಳಿಬರ್ತಾ ಇದೆ. ದಿವಂಗತ ಡಿ ಸುಧಾಕರ್ ಉಸ್ತುವಾರಿ ಅಂದ್ರೆ ಉತ್ತರಾಧಿಕಾರಿ ಸುಹಾಸ್ ರಾಜಕೀಯ ಪ್ರವೇಶಕ್ಕೆ ಸುಹಾಸ್ ಉತ್ಸಾಹ. ಈಗಿನಿಂದಲೇ ಬೈ ಎಲೆಕ್ಷನ್ ಸ್ಪರ್ಧೆಗೆ ತಯಾರಿ. ಇತ್ತೀಚೆಗೆ ಅನಾರೋಗ್ಯದಿಂದ ಡಿ ಸುಧಾಕರ್ ಅವರು ನಿಧನರಾಗಿದ್ರು. ಹಿರಿಯೂರಿನ ಡಿ ಸುಧಾಕರ್ ಕಚೇರಿಗೆ ಪುತ್ರನ ಭೇಟಿ. ಡಿ ಸುಧಾಕರ್ ಕೂರ್ತಾ ಇದ್ದ ಕುರ್ಚಿಯಲ್ಲೇ ಕುಳಿತಂತಹ ಪುತ್ರ ಶಾಸಕ ವೀರೇಂದ್ರ ಪಪ್ಪಿ ಸಮ್ಮುಖದಲ್ಲಿ ಈ ಒಂದು ಘಟನೆ ನಡೆದಿದೆ. ಶಾಸಕ ವೀರೇಂದ್ರ ಪಪ್ಪಿ ಬೆಂಬಲಿಗರಿಂದ ಚರ್ಚೆ ಆಗ್ತಾ ಇದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ. ದಿವಂಗತ ಡಿ ಸುಧಾಕರ್ ಉತ್ತರಾಧಿಕಾರಿ ಸುಹಾಸ್ ಆಗ್ತಾರಾ ಎಂಬ ವಿಚಾರ ಈಗ ಬಹಳ ಚರ್ಚೆ ಆಗ್ತಾ ಇದೆ. ಇನ್ನು ಬಹಳ ಮುಖ್ಯವಾಗಿ ಒಂದು ಹಿರಿಯೂರು ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಕೂಡ ನಡಿಬೇಕಾಗಿದೆ. ಯಾವುದೇ ಒಂದು ಸ್ಥಾನ ತೆರವಾದ್ರೂ ಕೂಡ ಆ ಒಂದು ಸ್ಥಾನಕ್ಕೆ 6 ತಿಂಗಳ ಒಳಗಾಗಿ ಬೈ ಎಲೆಕ್ಷನ್ ಮಾಡಲೇಬೇಕಾಗಿದೆ. ಒಂದು ಕಡೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದೆ ಈ ಒಂದು ಬೈ ಎಲೆಕ್ಷನ್ ಯಾವ ರೀತಿ ಫೇಸ್ ಮಾಡಬೇಕು ಅಂತ. ಮತ್ತೊಂದು ಕಡೆ ರಾಜಕೀಯ ಪಡಸಾಲಿಯಲ್ಲಿ ಡಿ ಸುಧಾಕರ್ ಅವರ ಮಗ ಎನ್ ಸುಹಾಸ್ ಅವರಿದ್ದಾರೆ. ಅವರೇ ಮುಂದಿನ ಉತ್ತರಾಧಿಕಾರಿ ಎಂಬ ವಿಚಾರ ಕೂಡ ಬಹಳ ಚರ್ಚೆಗೆ ಗ್ರಾಸವಾಗಿದೆ. ಇನ್ನು ಈಗಿನಿಂದಲೇ ಬೈ ಎಲೆಕ್ಷನ್ ಸ್ಪರ್ಧೆಗೆ ಒಂದು ಕಡೆ ತಯಾರಿ ಕೂಡ ನಡೀತಾ ಇದೆ. ಇತ್ತೀಚೆಗೆ ಅನಾರೋಗ್ಯದಿಂದ ಡಿ ಸುಧಾಕರ್ ಅವರು ನಿಧನರಾಗಿದ್ರು. ಅವರ ನಿಧನದಿಂದ ಈ ಒಂದು ಹಿರಿಯೂರು ಕ್ಷೇತ್ರದ ಸ್ಥಾನ ಏನಿತ್ತು ಅದು ತೆರವಾಗಿತ್ತು. ಇನ್ನು ಶಾಸಕ ವೀರೇಂದ್ರ ಪಪ್ಪಿ ಸಮ್ಮುಖದಲ್ಲೇ ಈ ಒಂದು ಘಟನೆ ನಡೆದಿದೆ. ಅಂದರೆ ಡಿ ಸುಧಾಕರ್ ಕೂರ್ತಾ ಇದ್ದ ಕುರ್ಚಿ ಏನಿದೆ ಆ ಒಂದು ಕುರ್ಚಿಯಲ್ಲಿ ಸುಹಾಸ್ ಅವರು ಹೋಗಿ ಕುಳಿತಿದ್ದಾರೆ. ಅದು ಕೂಡ ಶಾಸಕ ವೀರೇಂದ್ರ ಪಪ್ಪಿ ಅವರ ಸಮ್ಮುಖದಲ್ಲೇ ಆಗಿರುವಂತಹ ಘಟನೆ ಇದು. ಶಾಸಕ ವೀರೇಂದ್ರ ಪಪ್ಪಿ ಬೆಂಬಲಿಗರೊಂದಿಗೆ ಚರ್ಚೆ. ಕೈಪಾಳ್ಯದಲ್ಲಿ ಹಳೆ ಫಾರ್ಮುಲಾ ಮರುಕಳಿಸುತ್ತಾ ಮೇಟಿ ಶಾಮನೂರು ಹಾದಿಯಲ್ಲೇ ಸುಹಾಸ್ಗೆ ಸ್ಥಾನಮಾನ ಸಿಗತ್ತಾ? ದಾವಣಗೆರೆ ಮಾಡೆಲ್ ಹಿರಿಯೂರಲ್ಲೂ ರಿಪೀಟ್ ಆಗತ್ತಾ? ಡಿ ಸುಧಾಕರ್ ಪುತ್ರನಿಗೆ ಉಪಚುನಾವಣೆ ಟಿಕೆಟ್ ಫಿಕ್ಸ್. ಹಿರಿಯೂರಲ್ಲಿ ಕಾಂಗ್ರೆಸ್ ಅನುಕಂಪದ ಫಾರ್ಮುಲಾ. ಕುತೂಹಲದ ಘಟ್ಟ ತಲುಪಿದ ಸುಹಾಸ್ ನಡೆ. ಬೈ ಎಲೆಕ್ಷನ್ ಮೂಲಕ ಸುಹಾಸ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ? ಇನ್ನು ಕೈಪಾಳ್ಯದಲ್ಲಿ ಒಂದು ಹಳೆ ಫಾರ್ಮುಲಾ ಏನಿದೆ ಅದು ಮರುಕಳಿಸುತ್ತಾ ಎಂಬ ಪ್ರಶ್ನೆ ಮೂಡ್ತದೆ. ಯಾಕೆಂತಂದ್ರೆ ಒಂದು ಸಂಪ್ರದಾಯಬದ್ಧ ರೀತಿಯಲ್ಲಿ ಈಗ ಪ್ರತಿ ಬಾರಿಯೂ ಕೂಡ ಯಾವುದೇ ಒಂದು ಕ್ಷೇತ್ರದಲ್ಲಿ ಅದರಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಒಂದು ಮರಣ ಹೊಂದ್ರೆ ಅಥವಾ ಆ ಒಂದು ಸ್ಥಾನ ತೆರವಾದಂತಹ ಸಂದರ್ಭದಲ್ಲಿ ಆ ಕುಟುಂಬದಲ್ಲಿರುವ ಒಬ್ಬರಿಗೆ ಟಿಕೆಟ್ ಅನ್ನ ಕೊಡೋದು ಒಂದು ಸಂಪ್ರದಾಯ ಮಾಡ್ಕೊಂಡ್ಬಿಟ್ಟಿದೆ ಕಾಂಗ್ರೆಸ್. ಯಾಕೆಂತಂದ್ರೆ ಈಗ ಇತ್ತೀಚೆಗೆ ನಡೆದಂತಹ ದಾವಣಗೆರೆ ಕ್ಷೇತ್ರವನ್ನ ಗಮನಿಸಬಹುದು ಅಥವಾ ಬಾಗಲಕೋಟೆ ಕ್ಷೇತ್ರವನ್ನ ಗಮನಿಸಬಹುದು. ಆ ಎರಡೂ ಕ್ಷೇತ್ರದಲ್ಲೂ ಕೂಡ ಸದ್ಯಕ್ಕೆ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಶಾಮನೂರ್ಗೆ ದಾವಣಗೆರೆ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನ ನೀಡಲಾಯಿತು. ಜೊತೆಗೆ ಮೇಠಿಯವರ ಪುತ್ರ ಉಮೇಶ್ ಮೇಠಿಯವರಿಗೆ ಬಾಗಲಕೋಟೆ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನು ನೀಡಲಾಯಿತು. ಅದೇ ಹಾದಿಯಲ್ಲಿ ಮತ್ತೆ ಈಗ ಈ ಒಂದು ಹಿರಿಯೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಡಿ ಸುಧಾಕರ್ ಏನಿದ್ದಾರೆ ಅವರ ಮಗ ಸುಹಾಸ್ ಅವರಿಗೆ ಟಿಕೆಟ್ ಅನ್ನ ಕೊಡ್ತಾರಾ? ಇಲ್ಲಿನಿಂದ ಅವರ ರಾಜಕೀಯ ಜರ್ನಿ ಶುರುವಾಗತ್ತಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಬೈ ಎಲೆಕ್ಷನ್ ಮೂಲಕ ಈಗ ಸುಹಾಸ್ ರಾಜಕೀಯಕ್ಕೆ ಎಂಟ್ರಿ ಆಗುವ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಯಾಕೆಂತಂದ್ರೆ ಒಂದು ಕಡೆ ಈಗ ಸುಹಾಸ್ ಅವರು ಕೂಡ ಬಹಳ ಆಕ್ಟಿವ್ ಆಗಿದ್ದಾರೆ. ಇನ್ನು ತಂದೆಯ ನಿಧನದ ನಂತರ ಕಚೇರಿಗೂ ಕೂಡ ಭೇಟಿಯನ್ನು ಕೊಟ್ಟಿದ್ರು. ಕಚೇರಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ಬಂದಂತಹ ಜನರ ಬಳಿ ಕೂಡ ಅವರ ಸಮಸ್ಯೆಗಳನ್ನ ಕೇಳಿದ್ದಾರೆ. ಅವರನ್ನು ಕೂಡ ಮಾತನಾಡಿಸುವ ಕೆಲಸ ಮಾಡಿದ್ದಾರೆ. ಜೊತೆಗೆ ಪಪ್ಪಿಯವರ ಜೊತೆಯೂ ಕೂಡ ಮಾತನಾಡಿದ್ದಾರೆ. ಹಾಗಾಗಿ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಅವ್ರಿಗೂ ಕೂಡ ರಾಜಕೀಯಕ್ಕೆ ಎಂಟ್ರಿ ಆಗಲಿಕ್ಕೆ ಬಹಳ ಇಂಟ್ರೆಸ್ಟ್ ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿ ಕಾಂಗ್ರೆಸ್ನವರು ಮಣೆ ಹಾಕುವ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಾ ಇದೆ. ಇನ್ನು ಇತ್ತೀಚೆಗೆ ಸುಧಾಕರ್ ಅವರ ಅಕಾಲಿಕ ನಿಧನದ ಬೆನ್ನಲ್ಲೇ ಈ ಒಂದು ಹಿರಿಯೂರು ಕಾಂಗ್ರೆಸ್ ಪಾಳ್ಯದಲ್ಲಿ ಉತ್ತರಾಧಿಕಾರಿ ಯಾರು ಎಂಬ ಪ್ರಶ್ನೆ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ಆ ಒಂದು ಚರ್ಚೆ ಆಗುವಂತಹ ಸಂದರ್ಭದಲ್ಲಿ ಸುಹಾಸ್ ಹೆಸರು ಕೂಡ ಮುಂಚೂಣಿಗೆ ಬಂದಿತ್ತು. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿರಿಯೂರಿನಲ್ಲಿ ಡಿ ಸುಧಾಕರ್ ಅವರ ಕಚೇರಿ ಏನಿದೆ ಆ ಒಂದು ಕಚೇರಿಗೆ ಇತ್ತೀಚೆಗಷ್ಟೇ ಸುಹಾಸ್ ಅವರು ಭೇಟಿಯನ್ನು ಕೊಟ್ಟಿದ್ರು. ತಮ್ಮ ತಂದೆ ಕುಳಿತುಕೊಳ್ತಾ ಇದ್ದಂತಹ ಅಧಿಕೃತ ಕುರ್ಚಿ ಏನಿದೆ ಆ ಒಂದು ಕುರ್ಚಿಯಲ್ಲೇ ಆಸೀನರಾಗಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಆ ಒಂದು ಕುರ್ಚಿ ಏನಿದೆ ಡಿ ಸುಧಾಕರ್ ಅವರು ಕುಳಿತುಕೊಳ್ತಾ ಇದ್ದಂತಹ ಕುರ್ಚಿ, ಆ ಒಂದು ಕುರ್ಚಿಯಲ್ಲಿ ಈಗ ಸುಹಾಸ್ ಅವರು ಕೂಡ ಹೋಗಿ ಕುತ್ಕೊಂಡಿದ್ದಾರೆ. ಇನ್ನು ಚಿತ್ರದುರ್ಗ ಶಾಸಕರಾದ ಕೆಸಿ ವೀರೇಂದ್ರ ಪಪ್ಪಿ ಅವರ ಸಮ್ಮುಖದಲ್ಲಿ ಒಂದು ಘಟನೆ ನಡೆದಿದೆ. ಸುಹಾಸ್ ಅವರು ಶಾಸಕರು ಹಾಗೂ ತಂದೆಯ ಹಳೆಯ ಬೆಂಬಲಿಗರೊಂದಿಗೆ ಪ್ರಮುಖ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಕೂಡ ನಡೆಸಿದ್ದಾರೆ. ಇದು ಅವರ ರಾಜಕೀಯ ಎಂಟ್ರಿಯ ಸ್ಪಷ್ಟ ಮುನ್ಸೂಚನೆ ಅಂತ ಕೂಡ ಹೇಳಲಾಗುತ್ತೆ.